ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. RRB ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮ್ ನೇಮಕಾತಿಯಾಗಿದ್ದು 32,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಎಕ್ಸಾಮ್ ಕೂಡ ಮುಗೀತು. ಇನ್ನ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೀ ಆನ್ಸರ್ ಯಾವಾಗ ಬರುತ್ತಾ, ಮತ್ತೆ ಅದೇ ರೀತಿ ರಿಸಲ್ಟ್ ಯಾವಾಗ, ಫಿಸಿಕಲ್ ಯಾವಾಗ, ಮತ್ತೆ ಫಿಸಿಕಲ್ ಗೆ ಸಂಬಂಧಿಸಿದಂತೆ ಕಟ್ ಆಫ್ ಎಷ್ಟು ನಿಲ್ತು ಅಂತ ಕೇಳಕತ್ತೀರಿ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಇರುತ್ತಾ, ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ ಈ ಸಾರಿ ಎಕ್ಸಾಮ್ ಅಂತೂ ಮುಗೀತಿ. ಎಕ್ಸಾಮ್ ಎಲ್ಲ ಯಾರದೆಲ್ಲ ಚಲೋ ಆಗೈತಿ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಸರಿಯ ಆಗದೆ ಇರೋರಿಗೆ ಇನ್ನ ಪ್ರಯತ್ನ ಐತ್ರಿ. ಯಾಕಂದ್ರೆ ಈಗ ಆಲ್ರೆಡಿ 22,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗೈತಿ. RRB ಗ್ರೂಪ್ ಡಿ SSLC ಮೇಲೆ ಐತಿ. ಅರ್ಜಿ ಸಲ್ಲಿಸಾಕ 2/3/2026 ಕೊನೆ ದಿನಾಂಕ ಐತಿ. ಆದಷ್ಟು ಹೋಗಿ ಅರ್ಜಿಯನ್ನ ಸಲ್ಲಿಸ್ರಿ. ಹಂಗೆ ಈ ಸಾರಿ ಯಾವ್ದಾರ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋರ್ ಇದ್ರಂದ್ರೆ ಇಲ್ಲಿ ಕಂಪ್ಲೀಟ್ ಸಿಲೆಬಸ್ ನೋಡ್ಸೋದು ತಗೋರಿ. ಸ್ನೇಹಿತರೆ ನೀವೇನಾದ್ರೂ RRB ಗ್ರೂಪ್ ಡಿ 2026ರಲ್ಲಿ ಸ್ಟಡಿಯನ್ನ ಮಾಡ್ತಾ ಇದ್ರೆ ಸಿಲೆಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾವೆ. ಯಾಕಂದ್ರೆ ಲಾಸ್ಟ್ ಟೈಮ್ ಎಕ್ಸಾಮ್ದಾಗ ಸಾಕಷ್ಟು ಪ್ರಶ್ನೆಗಳು ಬಂದವ್ರಿ. ಇದನ್ನ ನೋಟ್ಸ್ ನಾವು ಓದ್ರಿ 80+ ಸ್ಕೋರ್ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ನೋಡ್ರಿ GK ಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್. ಮತ್ತೆ ರೀಸನಿಂಗು ಮತ್ತೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ಕೂಡ ಇರ್ತದೆ. ಕಂಪ್ಲೀಟ್ ಸಿಲೆಬಸ್ ನೋಡೋದ್ರ ಜೊತೆಗೆ ನಿಮಗೆ ಪ್ರಚಲಿತ ಘಟನೆ ಮತ್ತು ಓಲ್ಡ್ ಕ್ವಶನ್ ಪೇಪರು ಇವೆಲ್ಲ ಸೇರಿ ಕೇವಲ ಮೊದಲಿಗೆ 300 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ವಿಡಿಯೋನ ಸ್ಕ್ರೀನ್ಶಾಟ್ ನೋಡಿದ್ದನ್ನ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ಈ ನೋಟ್ಸ್ ಬಂದು 200 ರೂಪಾಯಿಗೆ ಸಿಗ್ತಾವ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸ್ರಿ. 300 ರೂಪಾಯಿ ಕೇವಲ 200 ರೂಪಾಯಿಗೆ ಈ ಎಲ್ಲ ನೋಟ್ಸ್ ಸಿಗ್ತಾವೆ. ಕಂಪ್ಲೀಟ್ ಸಿಲೆಬಸ್ ನೋಟ್ಸು, ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ. ಬರೀ ಕರೆಂಟ್ ಅಫೇರ್ಸ್ ತಗೋಕೊಡ್ರಿ. 1 ಮಂತ್ಗೆ 30ರಿಂದ 50 ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ನಾವು ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಜೊತೆಗೆ ನಿಮಗೆ ಸಿಲೆಬಸ್ ಅಲ್ಲಿರೋ ನೋಟ್ಸ್ ರೀ, ಅದರಲ್ಲೂ GK, ಸೈನ್ಸು, ಮ್ಯಾಥಮೆಟಿಕ್ಸ್, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಕೇವಲ 200 ರೂಪಾಯಿಗೆ ಸಿಗ್ತಾವ್ರಿ. ಸ್ನೇಹಿತರೆ ನೀವು ನೋಟ್ಸ್ ನೋಡ್ಬೋದು. ಈ ರೀತಿ ನೋಟ್ಸ್ ಇರ್ತದ. ಇದು ನಿಮಗೆ ಶಾರ್ಟ್ ನೋಟ್ಸ್ ಇರುತ್ತೆ. ಮೊದಲ ಶಾರ್ಟ್ ನೋಟ್ಸ್ ಆದ್ಮೇಲೆ ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ರೀ. ನೋಡ್ರಿ ಡೀಟೇಲ್ಸ್ ನೋಟ್ಸ್ ಕೂಡ ಐತಿ. ಈ ರೀತಿ ಎಲ್ಲ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ. ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ 200 ರೂಪಾಯಿಗೆ ನೋಟ್ಸ್ ಸಿಗ್ತಾವ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ನೋಟ್ಸ್ ಏನಾದ್ರು ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಿ. ಅತ್ಯಂತ ಕಡಿಮೆ ಬೆಲೆ ಇರುತ್ತವ. ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿಯಾದ್ರೂ ನೋಟ್ಸ್ ಸಿಕ್ಕಂದ್ರೆ ಅಲ್ಲೇ ತಗೋರಿ. ಎಲ್ಲಿ ಸಿಗ್ಲಿಲ್ಲಪ್ಪ ಅಂದ್ರೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಕರೆಂಟ್ ಅಫೇರ್ಸ್ ಮತ್ತು ಓಲ್ಡ್ ಕ್ವಶನ್ ಪೇಪರ್ ಸೇರಿ ಕೇವಲ 200 ರೂಪಾಯಿದಲ್ಲಿ ಸಿಗ್ತಾರೆ. ಇದಕ್ಕಿಂತ ಕಡಿಮೆ ಎಲ್ಲಾದ್ರೂ ಸಿಕ್ಕರೆ ಅಲ್ಲೇ ತಗೋರಿ. ಎಲ್ಲಿ ಸಿಗ್ಲಿಲ್ಲಪ್ಪ ಅಂದ್ರೆ ಈ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಎಕ್ಸಾಮ್ ಅಂತೂ ಮುಗೀತು. ಕೀ ಆನ್ಸರ್ ಅನ್ನ ಯಾವಾಗ ಬಿಡ್ತಾರ? ಸಾಕಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಐತಿ. ಯಾಕಂದ್ರೆ ಸ್ವಲ್ಪ ಗ್ಯಾಪ್ ಆಗೈತಿ. ಎಕ್ಸಾಮ್ ಜನವರಿ ಒಳಗೆ ಮುಗಿಬೇಕಾಗಿದ್ದು ಎಕ್ಸಾಮ್ ಫೆಬ್ರವರಿ ಒಳಗೆ ಮುಗಿಸ್ಯಾರ. ನಮ್ದು ಗ್ಯಾಪ್ ಆಗೈತಿ. ಹಾಗಿದ್ರೆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕೀ ಆನ್ಸರ್ ಯಾವಾಗ ಬರುತ್ತಾ? ಇಲ್ಲೊಂದು ಡಾಟಾ ಐತ್ ನೋಡ್ರಿ. ALP ಗೆ ಸಂಬಂಧಿಸಿದಂತೆ ಇವೆಲ್ಲ ಕೂಡ 2025ರಾಗ ಎಕ್ಸಾಮ್ ನಡೆದಿದ್ದು. ಇದರದ ಕೀ ಆನ್ಸರ್ ನ ಯಾವಾಗ ಬಿಟ್ಟಾರ? ಎಕ್ಸಾಮ್ ಆದ ಅಂದ್ರೆ ಕಂಪ್ಲೀಟ್ ಆಗಿ ಎಕ್ಸಾಮ್ ಮುಗಿದ ನಂತರ ALP 5 ದಿವಸ ಒಳಗೆ ಬಿಟ್ಟಾರ. RPF SI ಅಂದ್ರೆ RRB ಇಲಾಖೆದವ್ರು ನಡೆಸಿದ ಎಕ್ಸಾಮ್ ಹೇಳಕತ್ತೀನ್ರಿ ನಾ, ಬೇರೆ ಎಕ್ಸಾಮ್ ಅಲ್ಲ. ಅದೇ ರೀತಿ JE ಗೆ ಸಂಬಂಧಿಸಿದಂತೆ 4 ದಿವಸ ಒಳಗೆ ಬಿಟ್ಟಾರ. ಅದೇ ರೀತಿ ಟೆಕ್ನಿಷಿಯನ್ ಗೆ ಸಂಬಂಧಿಸಿದಂತೆ 5 ದಿವಸ ಒಳಗೆ ಬಿಟ್ಟಾರ. RPF ಕಾನ್ಸ್ಟೇಬಲ್ 5 ದಿವಸ. ಅದೇ ರೀತಿ NTPC ಕೂಡ 5 ದಿವಸದ ಒಳಗಡೆ ಬಿಟ್ಟಾರ. ಅಂದ್ರೆ RRB ಇಲಾಖೆದವರು ಒಂದ್ ಕರ್ಮೇಣವರೆಗೆ ಹೊಂಟಾರ್ರಿ. ಎಷ್ಟು ದಿವಸ? 3 ದಿವಸ, 5 ದಿವಸ. ಹಾಗಿದ್ರೆ ನಮ್ದೀಗ ಎಕ್ಸಾಮ್ ಮುಗಿದ್ 4 ದಿವಸ ಆಯ್ತು. ನಮ್ಮ ಯಾವಾಗ ಕೀ ಆನ್ಸರ್ ಬರ್ತಾವ? ನಿಮ್ಮ ನೋಡ್ರಿ ಇವತ್ತು ಅಥವಾ ನಾಳೆ ನಾಡಿದ್ದ 3 ದಿವಸ ಒಳಗಡೆ ಅಂದ್ರೆ ಸೋಮವಾರ ಒಳಗಡೆ ನಿಮ್ದು ಕೀ ಆನ್ಸರ್ ಬರ್ತಾವ್ರಿ. ಓಕೆ, ಕೀ ಆನ್ಸರ್ ಬಿಟ್ಟ ತಕ್ಷಣ ನಮ್ಮ ಗ್ರೂಪ್ ದಾಗ ಹಾಕ್ತಿವ್ರಿ. ಆದಷ್ಟು ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಮುಂದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತ್ರಿ. ಆ ಗ್ರೂಪಿಗೆ ಹೋಗಿ ಜಾಯ್ನ್ ಆಗ್ರಿ. ಕಂಪ್ಲೀಟ್ ಆಗಿ ನಿಮ್ ಕೀ ಆನ್ಸರ್ ಬಿಟ್ಕೊಂಡು ಯಾವುದೇ ರೀತಿ ಸರ್ವರ್ ಇಶ್ಯೂ ಆಗಂಗಿಲ್ಲ. ಸೀದಾ ನೀವು ಹೋಗಿ ಲಿಂಕ್ ಹಾಕಿ ನಿಮ್ದ ನಂಬರ್ ಅನ್ನ ಹಾಕಿದ್ರೆ ಅಪ್ಲಿಕೇಶನ್ ನಂಬರ್ ಅನ್ನ ಡೈರೆಕ್ಟ್ ಆಗಿ ನಿಮ್ ಕೀ ಆನ್ಸರ್ ಶೋ ಆಕಾರಿ. ಓಕೆ, ಇವತ್ತಿನ ಸಾಕಷ್ಟು ಅಭ್ಯರ್ಥಿಗಳಿಗೆ ಈ ಗೊಂದಲ ಇತ್ತು. ಗೊಂದಲ ಕೂಡ ಕ್ಲಿಯರ್ ಆಯ್ತು. ಓಕೆ ರೀ, ಇದಾಯ್ತು. ನಮ್ದು ಕೀ ಆನ್ಸರ್ ಅಂತ ಇನ್ನೊಂದು 4-5 ದಿವಸ ಬರ್ತಾವಂದ್ರಿ. ಇನ್ನು ಅದೇ ರೀತಿ ರಿಸಲ್ಟ್ ಯಾವಾಗ ಬರುತ್ತಾ ಅಂದ್ರೆ ರಿಸಲ್ಟ್ ಅಂದ್ರೆ ಇದು 1:3 ಗೆ ಸಂಬಂಧಿಸಿದ ಫಿಸಿಕಲ್ ರಿಸಲ್ಟ್ ಅನ್ನ ಬಿಡ್ತಾರ. ಹಾಗಿದ್ರೆ ಆ ರಿಸಲ್ಟ್ ಯಾವಾಗ ಬರ್ತಾ? ಕಡಿಮೆ ಅಂದ್ರೆ ನೋಡ್ರಿ ನಿಮ್ಗ ಒಂದ್ 2 ಮಂತ್ ಆದ್ರೂ ಟೈಮ್ ಕೊಡ್ತಾರ. ಆಲ್ಮೋಸ್ಟ್ ಎಲ್ಲ ಲಾಸ್ಟ್ ಟೈಮ್ ಐತಿ ನೋಡಿದ್ರೆ. ಈಗ 1 ಮಂತ್ ನಡುನು ಕೂಡ ಗ್ಯಾಪ್ ಆಗಿತ್ತು. ನಿಮಗ್ ಕಡಿಮೆ ಅಂದ್ರೆ ನೋಡ್ರಿ 50ರಿಂದ 80 ದಿವಸ ಟೈಮ್ ಇರ್ತೈತ್ರಿ. ಇದ್ರ ನೀವು ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ಕೋರಿ. ಸ್ಕೋರ್ ಆದವರು ಸ್ಟಾರ್ಟ್ ಮಾಡ್ಕೋರಿ. ಅದ್ ಎಷ್ಟು ಸ್ಕೋರ್ ಆದ್ರ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಂತ ನಿಮಗೆ ಏನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ಸೇಫ್ ಸ್ಕೋರ್, ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡಾಕ ಸೇಫ್ ಸ್ಕೋರ್ ಎಷ್ಟಂತೆ ಏನಾದ್ರು ಡೌಟ್ ಇತ್ತಪ್ಪ ಅಂದ್ರ ನಾವು ನಿಮಗೆ ವಿಡಿಯೋ ಮಾಡಿ ಕೂಡ ತಿಳಿಸ್ತೀವಿ. ಅದಕ್ಕಾಗಿ ನೀವು ಕಮೆಂಟ್ ಮೂಲಕ ಎಸ್ ಅಂತ ಹಾಕಿದ್ರ ಅಂದ್ರ
ನಾವು ನಿಮಗೆ ಫಿಸಿಕಲ್ ಗೆ ಸಂಬಂಧಿಸಿದಂತೆ ಕಟಾಪ್ ಎಕ್ಸ್ಪೆಕ್ಟೆಡ್ ಕಟಾಪ್ದು ವಿಡಿಯೋನ ಮಾಡಿ ತಿಳಿಸ್ತೀವಿ. ಸೊ ಅದು ವಿಡಿಯೋ ಏನಾದ್ರು ಬೇಕಾದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಹಾಕ್ರಿ, ನಾಳೆಗೆ ನಿಮಗೆ ವಿಡಿಯೋ ಕೂಡ ಬರ್ತದೆ ರೀ. ಓಕೆ ತಿಳಿತಲ್ಲ. ಈಗ ರಿಸಲ್ಟ್ ಅಂತೂ ಯಾವಾಗ ಬಿಡ್ತಾರಂತ ಗೊತ್ತಾತು, ಕೀ ಆನ್ಸರ್ ಯಾವಾಗ ಬಿಡ್ತಾರಂತ ಗೊತ್ತಾತ. ಆಲ್ಮೋಸ್ಟ್ ಎಲ್ಲ ಈ ಸಾರಿ ರಿಸಲ್ಟ್ ಜಲ್ದಿನ ಬರುತ್ತಂತ ಅನ್ಕೊಂಡಿವ್ರಿ. ಯಾಕಂದ್ರೆ ಲಾಸ್ಟ್ ಟೈಮ್ ಎಲ್ಲ ಈ ಬೇರೆ ಬೇರೆ ಇಲಾಖೆದವ್ರು ನೋಡಿರಲ್ಲ, ಇದು RRB ಒಳಗ ಬೇರೆ ಬೇರೆ ಹುದ್ದೆ ರೀ. ಅವನ್ನೆಲ್ಲ ಕೂಡ ಒಂದ್ 80 ದಿವಸ 70 ದಿವಸ ಈ ರೀತಿ ಟೈಮ್ ತಗೊಂಡ್ರ. ಬಟ್ ಇದಕ್ ನನಗೆ ಅನಿಸಿದ ಮಟ್ಟಿಗೆ ಒಂದ್ 50 ರಿಂದ 60 ದಿವಸ ಒಳಗೆ ತಗೋಬಹುದು. ಉಳಿದಿದ್ದೆಲ್ಲ 80 ಅದಾವ್ರಿ. ಬಟ್ ಇದು ಒಂದ್ ಸಾರಿ ಯಾಕಂದ್ರೆ ಆಲ್ರೆಡಿ ಸ್ವಲ್ಪ ಡಿಲೇ ಬಾಳ ಆಗೈತಿ. ಇವ್ರು ಆಲ್ರೆಡಿ ಜಾಯ್ನ್ ಆಗ್ಬೇಕಿತ್ತು ಈಗ RRB ಗ್ರೂಪ್ ಡಿ ಹುದ್ದೆಗೆ ಸಂಬಂಧಿಸಿದಂತೆ. ಬಟ್ ಸ್ವಲ್ಪ ಡಿಲೇ ಆದ ಕಾರಣಕ್ಕಾಗಿ ಈ ಸಾರಿ ಸ್ವಲ್ಪ ಜಲ್ದಿ ಬಿಡಬಹುದು ಅಂತ ನನ್ನ ಅನಿಸಿಕೆ ರೀ. ನೋಡ್ರಿ ಬೇಕಾದ್ರೆ ಲಾಸ್ಟ್ ಟೈಮ್ ಎಲ್ಲ ಇದು ಎಕ್ಸಾಮ್ ಜೂನ್ ಜುಲೈ ಒಳಗ ನೀವು ಆಲ್ಮೋಸ್ಟ್ ಎಲ್ಲ ಆಗಸ್ಟ್ ದಾಗ ನೀವು ಡ್ಯೂಟಿಗೆ ಜಾಯ್ನ್ ಆಗ್ಬೇಕು. ಆಗಸ್ಟ್ ಸೆಪ್ಟೆಂಬರ್ ದಾಗ ಸ್ವಲ್ಪ ಡಿಲೇ ಆದ ಕಾರಣಕ್ಕಾಗಿ ಇಲ್ಲಿವರೆಗೂ ಕೂಡ ಬಂದತ್ರಿ. ಅದಕ್ಕಾಗಿ ಸ್ವಲ್ಪ ರಿಸಲ್ಟ್ ಅನ್ನ ಜಲ್ದಿ ಬಿಡುವ ಸಾಧ್ಯತೆ ಕೂಡ ಐತ್ರಿ. ಫಿಸಿಕಲ್ ಗೆ ಸಂಬಂಧಿಸಿದಂತೆ ಸೇಫ್ ಸ್ಕೋರ್ ಎಷ್ಟ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನ್ರಿ. ಅದಕ್ಕಾಗಿ ಒಂದು ಕಮೆಂಟ್ ಮೂಲಕ ಎಸ್ ಅಂತ ಹಾಕಿದ್ರಂದ್ರ ನಾ ಎಷ್ಟು ಜನ ನಿಮ್ಗೆ ಇದಕ್ಕ ಆಸಕ್ತಿ ಹೊಂದಿರ ಅಂತ ತಿಳ್ಕೊಂಡು ನಾನು ಅದ್ರ ಮೇಲೆ ವಿಡಿಯೋನ ಇನ್ನೊಂದ್ ಸ್ವಲ್ಪ ಸರಿಯಾಗಿ ಪ್ರಿಪರೇಷನ್ ತಗೊಂಡು ಮಾಡ್ತೀವಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.